ಸ್ಪರ್ಧಾತ್ಮಕ ಪರೀಕ್ಷೆಗಳ ಯುಗದಲ್ಲಿ ಯಾವ ರೀತಿ ನಮ್ಮನ್ನ ವಿದ್ಯಾರ್ಥಿಗಳನ್ನ ಯಾವ ರೀತಿ ಮಾಡ್ತಾರ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಕೆಸೆಟ್ ಅಲ್ಲಿ, ನೆಟ್ ಅಲ್ಲಿ, ಸೆಟ್ ಅಲ್ಲಿ, ನೀಟ್ ಎಕ್ಸಾಮ್ಗಳಲ್ಲಿ ಕ್ವಶನ್ ಪೇಪರ್ ಇನ್ನ ಒಂದ್ ತಿಂಗಳು 2 ತಿಂಗಳು ಇರೋಟಿಗೆ ಲೀಕ್ ಆಗ್ತಾ ಇದೆ. ಆಗ್ತಿದೆ? ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ನಮ್ಮನ್ನ ನಡ್ಸ್ಕೊತಿದೆ ಸರ್ಕಾರ? ಈ ಶಿಕ್ಷಣ ವ್ಯವಸ್ಥೆ ಹಿಂಗ್ ಲೀಕ್ ಆಗ್ತಾ ಹೋದ್ರೆ ಬಡವ್ರ ಮಕ್ಕಳು ಇಲ್ಲಿ ಹೋಗ್ಬೇಕು. ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು, ಲಕ್ಷಾಂತರ ರೂಪಾಯಿ ಅವರು ಟ್ಯೂಷನ್ ಕೊಟ್ಟು ಹಾಕಿ ಬಂದು 1 ವರ್ಷದಲ್ಲಿ ಇದು ಮಾಡಿರ್ತಾರ. 2 ವರ್ಷಗಟ್ಲೆ ಶ್ರಮ ಪಟ್ಟು ಓದಿರ್ತಾರ. ಓದಿಬಿಟ್ಟು ಬಂದು ನೀಟ್ ಎಕ್ಸಾಮ್ ತಗೋಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ತಗೋತಾರೆ ಅನ್ನೋದು ನಮ್ಗೆ ಗೊತ್ತಿರ್ತದ ತಂದೆ ತಾಯಿಗಳಿಗೆ. ಆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಲೀಕ್ ಮಾಡ್ತಾರಲ್ಲ ಅಂದ್ರೆ ಯಾವ ಲೆಕ್ಕಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ? ಕಣ್ಣು ಮುಚ್ಚಿಕೊಂಡು ಕುಂತಿದೆ ಏನು ಸರ್ಕಾರ? ಇನ್ನೊಂದು ವಿಷಯಗಳನ್ನು ಈ ಪ್ರಸ್ಟೇಟ್ ಮಾಡ್ಬೇಕು. ಆ ವಿದ್ಯಾರ್ಥಿಗಳು ಹೋಗಿ ಪ್ರಸ್ಟೇಟ್ ಮಾಡಿಕೆ ನಾವು ಪ್ರತಿಭಟನೆ ಮಾಡಿ ಕೇಳಂತದ್ದು ಇರ್ತದ. ಅಲ್ಲಿ ನಾವು ಹೋಗಿ ಸ್ಟ್ರೈಕ್ ಮಾಡ್ಬೇಕು. 21 ದಿನಗಳ ಕಾಲ ಅವರು ಉಪವಾಸ ಕುಂತಕ್ಕೆ ಸತ್ಯಾಗ್ರಹ ಮಾಡ್ಬೇಕಾದ್ರ ಏನ್ ಮಾಡ್ತಾರೆ ಇವರು? ಒಬ್ಬ ಮಂತ್ರಿಯನ ಸ್ಥಾನದಿಂದ ಕೆಳಗಿಳಿಸಲ ಅಂದ್ರೆ ಇವ್ರು ಯಾವ ಲೆಕ್ಕದಾಗ ಇದ್ದಾರೆ? ನಮ್ಮ ಸರ್ಕಾರ ಆಳುವ ಸರ್ಕಾರ ಅಲ್ಲ. ಈಗ ಡೆಲ್ಲಿಯಲ್ಲಿ ಮಾಡ್ತಾ ಇರೋ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, ಅದು ಸರಿ ಅಂತೀರೋ ತಪ್ಪಂತೀರೋ ನೀವು? ಅದು ಸರಿ ಇದೆ ಸರ್. ನಮ್ಮ ಹಕ್ಕು ನಾವು ಕೇಳಬೇಕಲ್ಲ ಸರ್. ಸೊ ಸರ್ಕಾರಿ ಶಾಲೆಯಲ್ಲಿ ನಾವು ಅಥವಾ ಕಾಲೇಜಲ್ಲಿ ಕಲಿತಾ ಇದ್ದೀವಿ ಅಂತಂದ್ರೆ ನಮ್ಮ ಹಿನ್ನೆಲೆ ಆರ್ಥಿಕ ಪರಿಸ್ಥಿತಿ, ನಮ್ಮ ತಂದೆ ತಾಯಿಗಳದ್ದು ಏನು ಅನ್ಕೊಂಡು ನೀವು ಫ್ಯೂಚರಲ್ಲಿ ಯಾವುದೊಂದು ಸರ್ಕಾರಿ ಹುದ್ದೆಗೆ ಹೋಗ್ಬೇಕಂತ ಅನ್ಕೊಂಡಿರ್ತೀರ. ಸೊ ಈ ಥರದ ಎಕ್ಸಾಮ್ಸ್ಗಳು ಲೀಕ್ ಆದಾಗ ತಮ್ಗೆ ಎಷ್ಟೊಂದು ಸಮಸ್ಯೆಗಳಾಗ್ತದೆ, ಅದ್ರ ಯಾವ ರೀತಿ ಫೇಸ್ ಮಾಡ್ಬೇಕಾಗುತ್ತೆ ಅಂತ? ತುಂಬ ಸಮಸ್ಯೆಗಳಾಗುತ್ತೆ ರೀ. ಹೆಂಗಂದ್ರ ಇಷ್ಟು ದಿನ ನಾವು ಕಲಿತಿದ್ದು ಎಲ್ಲ ವ್ಯರ್ಥ. ತಂದೆ ತಾಯಿಗೂ ಮುಖ ತೋರ್ಸೋಕ್ಕಾಗೋದಿಲ್ಲ. ಏನೋ ಭವಿಷ್ಯದಲ್ಲಿ ನಾವು ಹೆಣ್ಮಕ್ಳು ಕಲಿಸ್ತಿದ್ದಾರೆ ಅಂದರೆ ಅದೇ ಒಂದು ನಮಗೆ ದೊಡ್ಡ ಭಾಗ್ಯ ಇದ್ದಂಗೆ. ಅದರಲ್ಲಿ ಇವ್ರು ಹಿಂಗೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಸರ್ಕಾರದವ್ರು ನಮಗೆ ಕೈ ಹಿಡಿಲ್ಲ ರೀ. ಏನೋ ಒಂಥರ ಹಿಂಗೆ ಮಾಡಿದ್ರೆ ನಮ್ಮ ಭವಿಷ್ಯ ಹಾಳಾಗ್ಬೋದು. ನಾಳೆ ನಮ್ಮ ತಂದೆ ತಾಯಿ ಏನೋ ಅವ್ರಿಗೆ ಹೆಂಗೆ ಪ್ರಶ್ನೆ ಉತ್ತರ ಓದ್ತಿರಿ ಹೆಂಗೆ ತೋರಿಸ್ಬೇಕನ್ನೋ ಕಾರಣಕ್ಕಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ವ್ಯವಸ್ಥೆತನ ಹೋಗ್ತದೆ. ಸರ್ಕಾರದವ್ರಿಗೆ ಕೇಳೋದು ಎಷ್ಟಂದ್ರೆ ಇವ್ದು ಯಾವುದು ಸವಲತ್ತುಗಳನ್ನು ನಮ್ಗೆ ವಿದ್ಯಾರ್ಥಿಗಳಿಗೆ ಯಾವ ಸವಲತ್ತು ಕೊಡ್ಬೇಕು ಆ ಸವಲತ್ತು ಕೊಡಿ ಅಂತ ಕೇಳ್ಕೊತೀವಿ. ನಾವೇ ಆಯ್ಕೆ ಮಾಡಿರುವಂಥ ಸರ್ಕಾರವನ್ನ ಮಾಡ್ತಾ ಇರುವಂಥ ತಪ್ಪುಗಳನ್ನ ಪ್ರಶ್ನೆ ಮಾಡಿದ್ರೆ ನಾವು ದೇಶ ವಿರೋಧಿಗಳಾಗ್ತೀವಿ. ಆಗಲ್ರಿ, ನಾವು ವಿರೋಧಿ ಆಗಲ್ರಿ. ನಮ್ಮ ಹಕ್ಕ ನಾವು ಕೇಳಿರ್ತೀವಲ್ರಿ, ನಾವು ವಿರೋಧಿ ಹಂಗಾತೀವ್ರಿ. ಆಗಲ್ಲ, ನಾವು ವಿರೋಧಿ ಆಗಲ್ರಿ. ಸೊ ಮತ್ತು ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ದೇಶ ವಿರೋಧಿ ಪಟ್ಟವನ್ನು ಕಟ್ಟಲಾಗ್ತಾ ಇದೆಲ್ಲ, ಅದು ಇವರು ರಾಜಕಾರಣಿಗಳು ಇದು ಮಾಡಕತ್ತಾರ. ಒಬ್ಬ ವಿದ್ಯಾವಂತನ ಆರಿಸಿಕೊಟ್ರೆ ಉದ್ಯೋಗ ಮಾಡ್ತಾನ್ರಿ. ಇವ್ರು ಏನೂ ಬರಲ್ಲ, ಹಂಗೆ ಹೋದ್ರ ಹಿಂಗೆ ಆತ ನಮ್ಮ ದೇಶ ರೀ. ಅಂದ್ರೆ ಒಬ್ಬ ಒಳ್ಳೆ ಹೋದ್ರಿ ಅಭ್ಯರ್ಥಿ ನಾವು ಆರಿಸಿಕೊಟ್ರೆ ಅವ ಒಳ್ಳೇದು ಮಾಡ್ಕೊತಾನ್ರಿ. ಈಗ ಯಾರು ಏನೂ ಇಲ್ಲ, ಸುಮ್ಮ ಜನ ನಿಮಿತ್ತ ಮಾಡಿದ್ರೆ ಹಿಂಗೆ ಲೀಕ್ ಹಾಕೋತ ಹೋಗ್ತದ್ರಿ. ನಾವು ಇಷ್ಟೇ ಕೇಳಕತ್ತೀವಿ, ಯಾವ ಕ್ವಶನ್ ಪೇಪರ್ ಲೀಕ್ ಮಾಡಬೇಡ್ರಿ. ಮಾನ್ಯ LLB ಸೋಷಿಯಾಲಜಿನೂ ಲೀಕ್ ಆಗ್ಯದ ಹೇಳ್ಯಾರ್ರಿ. ಅದನ್ನು ಹೇಳಕತ್ತೀವಿ, ಯಾವುದೂ ಲೀಕ್ ಮಾಡಬೇಡ್ರಿ. ಒಂದೊಂದು ವರ್ಷ 2 ವರ್ಷ ಕೋಚಿಂಗ್ ಸೆಂಟರ್ ತೊಗೊಂಡಿರ್ತಾರೆ. ಮತ್ತು 3 ವರ್ಷ ಒಬ್ಬರೇ ಹಾಸ್ಟೆಲ್ ಹೋಗಿ ಅವರೇ ಅಡುಗೆ ಮಾಡಿಕೊಂಡು ಉಂಡು ಇದು ಓದಕತ್ತಿರ್ತಾರೆ. ಅವ್ರು ಕಷ್ಟಪಟ್ಟು ಎಷ್ಟೋ ಓದಕತ್ತಿರ್ತಾರೆ. ಅವ್ರು ಲೀಕ್ ಮಾಡಕತ್ತಾನೆ ಇದು ಸೂಸೈಡ್ ಇದು ಎಲ್ಲ ಆತ. ಇನ್ನು ನಾವು ಇಷ್ಟೇ ಕೇಳ್ಕೊತೀವಿ, ಯಾವ ಪೇಪರು ಲೀಕ್ ಮಾಡ್ಬೇಕು ಕೇಳ್ಕೊತೀವಿ. ವಿದ್ಯಾರ್ಥಿಗಳು ಅವ್ರ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ. ಸೊ ಹಕ್ಕುಗಳನ್ನು ಕೇಳೋದೇ ತಪ್ಪ ಈ ದೇಶದಲ್ಲಿ? ಅದೇನು ತಪ್ಪಲ್ಲ ಸರ್. ನಾವು ರಾಜಕಾರಣಿಗಳು ಅವ್ರ ಲಾಭ ಆತಿತ್ತು ಅಂದ್ರೆ ನಮಗೆ ಏನಾದರೂ ಉತ್ತರ ಕೊಡ್ತಿದ್ರು. ಈಗ ರಾಜಕಾರಣಿಗೆ ಲಾಭ ಇಲ್ಲ ಅಂದ್ರೆ ನಾವು ಕೇಳೋದು ತಪ್ಪೆ ಅಂತ ಹೇಳ್ತಾರೆ. ನಾವು ಮೊನ್ನೆ ಪ್ರೊಟೆಸ್ಟ್ ನಡೀತಾ ಇದೆ, ಅವ್ರನ್ನ ವಿದ್ಯಾರ್ಥಿಗಳು ನಮ್ಮ ಹಕ್ಕುಗಳನ್ನು ಕೇಳಿದ್ರೆ ಬಡಿಗೆಗಳಲ್ಲಿ ಎಲ್ಲ ಮಳೆ ಎಲ್ಲ ಚುಚ್ಚಿಗಿಸಿ ಹೊಡಿತಾರೆ. ಎಷ್ಟೋ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರಿಗೆ ಮೇಲೆಲ್ಲ ಪ್ರಭಾವ ಬೀಳ್ತದೆ. ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂಡಿದ್ದಾರೆ. ಜಾಸ್ತಿ ಜನ ಅದ್ರ ಸಲುವಾಗಂತಾನೆ ಎಷ್ಟೋ ಇವಾಗ PUC ಮತ್ತೆ SSLC ಮುಗಿಸಿ ನೀಟ್ ಸಲುವಾಗಿ ಎಷ್ಟೋ ಟ್ರೈ ಮಾಡಕತ್ತಾರ. ಅಂದ್ರೆ ಭಾಳ ದಿನ ಅಂದ್ರೆ ಎಷ್ಟೋ ಸಲ ಹಿಂಗೆ ಆಗ್ಯದ. ಎಕ್ಸಾಮ್ ಎಷ್ಟು ಸಲ ಬರೆದ್ರು ಭೀ ಹಂಗೆ ಕ್ಯಾನ್ಸಲೇ ಆಗ್ಯದ. ಹಂಗಾದ್ರೆ ಅವ್ರು ಏನು ಮಾಡಬೇಕು? ಬಿಕಾಸ್ ಅವ್ರು ಎಷ್ಟು ಟ್ರೈ ಮಾಡಿರ್ತಾರ. ಇವಾಗ ಅವರು ಇದಕ್ಕೆ ಹೋಗ್ತಾರ, ಏನು ಕೋಚಿಂಗ್ ಹೋಗ್ತಾರ, ಎಷ್ಟು ರೊಕ್ಕ ಹಾಳು ಮಾಡಿರ್ತಾರ ಅವರು ಅದ್ರ ಸಲುವಾಗಿ. ಒಬ್ರೊಬ್ರಂತೂ ಊಟನೂ ಬಿಟ್ಟು ಓದೋರು ಇರ್ತಾರ. ಅಂಥವ್ರಿಗೆ ಭಾಳ ಮೋಸ ಆಗ್ತದಿದು. ಯಾಕಂದ್ರೆ ಅವ್ರ ಮುಂದೆ ಫ್ಯೂಚರ್ ಸಲುವಾಗಿ ಹೆಲ್ಪ್ ಆಗಲಿ ಅಂತ. ಇವಾಗ ನೋಡು, ಇವಾಗ ರೈತರ ಮಕ್ಳು ಇರ್ತಾರ, ಒಬ್ರೊಬ್ರು ಗೌರ್ಮೆಂಟ್ ಜಾಬ್ ಅಂದ್ರೂ ಭೀ ಅವರಿಗೆ ಇರ್ತದೆ ಹೆಲ್ಪ್ ಕಷ್ಟ ಅನ್ನೋದು. ಅಂತ ಕಷ್ಟದೊಳಗೂ ಮಕ್ಳಿಗೆ ಓದಿಸಿರ್ತಾರ, ಮಕ್ಕಳನ್ನು ಓದಿರ್ತಾರ. ಅದನ್ನೆಲ್ಲ ಲೆಕ್ಕ ಮಾಡ್ಬೇಕು ಅವರು. ಅಂದ್ರೆ ಆ ಥರ ಎಲ್ಲ ಮೋಸ ಮಾಡೋದು ತಪ್ಪು. ಬಿಕಾಸ್
ಭಾಳ ಫ್ಯೂಚರ್ ಸಲುವಾಗಿ ಅಷ್ಟೆಲ್ಲ ಕಷ್ಟಪಟ್ಟವ್ರಿಗೆ ಮೋಸ ಮಾಡಿದ್ರೆ ಅದು ಭಾಳ ತಪ್ಪಾಗ್ತದ. ವಿದ್ಯಾರ್ಥಿಗಳು ಅವ್ರ ಹಕ್ಕುಗಳನ್ನ ಅವ್ರು ಕೇಳಾಕತ್ತಾರ, ಇದು ಸರಿನೋ ತಪ್ಪು ಹಾಗಾದ್ರೆ? ಸರಿ, ಅವ್ರ ಹಕ್ಕದು. ಓದಿವಿ ಅಂದ್ಮೇಲೆ ನಾವು ಎಲಿಜಿಬಲ್ ಇದೀವಿ ಅಂದ್ಮೇಲೆ ಅದ್ರ ಬಗ್ಗೆ ಹೋರಾಟ ಮಾಡೋದು ನಮ್ ತಪ್ಪಲ್ಲ. ಸೊ ಅದನ್ನ ಆ ಥರ ಎಲ್ಲ ಕನ್ಸೋದು ಅವ್ರ ತಪ್ಪು, ಗೌರ್ಮೆಂಟ್ ತಪ್ಪು. ಈ ರೀತಿ ಎಕ್ಸಾಮ್ಸ್ ಲೀಕ್ ಆಗೋದ್ರಿಂದ ಈ ಗ್ರಾಮೀಣ ಭಾಗದ ಮಕ್ಕಳು ಇರ್ಬೋದು, ಬೇರೆ ಬೇರೆ ಮಕ್ಕಳು ಇರ್ಬೋದು, ಅವ್ರಿಗೆಲ್ಲ ಯಾವ ರೀತಿ ಸಮಸ್ಯೆ ಆಗ್ತದೆ? ಅವ್ರಿಗೆ ಹೆಂಗಂದ್ರೆ ದಾರಿನೇ ಇಲ್ಲ. ಅವ್ರಿಗೆ ಏನ್ ಮಾಡ್ಬೇಕು ಇವಾಗ? ಬೇರೆಯವ್ರ ತರ ದುಡ್ಡು ಕೊಟ್ಟು ಓದಕ್ಕಂತೂ ಆಗಲ್ಲ. SL ಎಕ್ಸಾಮ್ ಬರೆದ್ರು ಬಿ ವೇಸ್ಟೇ ಆಗ್ತದ ಅಂದ್ಮೇಲೆ ಅವ್ರಿಗೆ ಓದೋದ್ರ ಬಗ್ಗೆ ಇಂಟ್ರೆಸ್ಟೇ ಹೋಗ್ಬಿಡ್ತದ. ಮುಂದೆ ಯಾರು ಓದೋರು? ಈ ಕಾಂಪಿಟೇಟಿವ್ ಬೆಲೆನೇ ಸಿಗಲ್ಲ ಅವಾಗ. ನಮ್ಮ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನೋಡಿದ್ರೆ ಸರ್ ನಮಗೆ ಅಸಹ್ಯ ಆಗ್ತದೆ. ನಮಗೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಮುಟ್ಟ ಅಸಹ್ಯ ಆಗ್ತದೆ. ಏನಂದ್ರೆ ಎರಡೆರಡು ಸರಿ ನೀಟ್ ಎಕ್ಸಾಮ್ ಲೀಕ್ ಮಾಡಿದ್ರೆ ಅಲ್ಲ, ಓದಂಥ ಮಕ್ಕಳುಗಳಿಗೆ ಎಷ್ಟು ಬೇಜಾರಾಗ್ತಿಲ್ಲ. ಅವ್ರು ಬಡತನದಿಂದ ಅವ್ರ ಮಕ್ಕಳು ತಂದೆ ತಾಯಿ ಅವರು ಎಷ್ಟು ಕಷ್ಟಪಟ್ಟು ಅವ್ರು ಓದಲಿ ಅಂತೇಳಿ ಇದು ಲೈಬ್ರರಿ ಹಾಕ್ತಾರೆ, ಲೈಬ್ರರಿಗೆ ಫೀಸ್ ಕಟ್ತಾರೆ, ಮತ್ತು ರೂಮ್ನಲ್ಲಿ ಇಟ್ಬಿಟ್ಟು ಅವ್ರಿಗೆ ರೂಮ್ ಫೀಸ್ ಕಟ್ತಾರೆ, ಆ ರೂಮ್ ಬಾಡಿಗೆ ಕಟ್ತಾರೆ. ಅಷ್ಟು ಕಷ್ಟಪಟ್ಟು ಅವ್ರು ಇಲ್ಲಿಗೆ ಬಂದುಬಿಟ್ಟು ಸಿದ್ಗಿಯಲ್ಲಿ ಓದ್ಬೇಕಂತೇಳಿ ನೀಟ್ಗೋಸ್ಕರ 2 ವರ್ಷ ಕಷ್ಟಪಟ್ಟು ಓದಿರ್ತಾರೆ. ಅವ್ರು ಎಕ್ಸಾಮ್ ಬರಿಬೇಕಂತೇಳಿ ಎಕ್ಸಾಮ್ ಎಲ್ಲ ಲೀಕ್ ಮಾಡಿದ್ರೆ ಅವ್ರಿಗೆಲ್ಲ ಎಷ್ಟು ಬೇಜಾರಾಗಲಿಕ್ಕಿಲ್ಲ. ಅದಕ್ಕೋಸ್ಕರ ಅವರು ಅದೆಲ್ಲ ಕಷ್ಟ ಸಹಲಾರ್ಬಿಟ್ಟಿಗೆ ಎಷ್ಟೋ ಜನ ಸಾಯ್ಬೇಕಂತೇಳಿ ಸಾವನ್ನು ಪಡ್ತಾ ಇದ್ದಾರೆ. ಮತ್ತು ಹೇಳ್ಬೇಕಂದ್ರೆ ಸರ್, ಅವರು ನಮ್ಮಂಥ ಬಡ ಫ್ಯಾಮಿಲಿನಿಂದ ಬಂದಂತಂದರೆ ಹೆಣ್ಮಕ್ಳಿಗೆ ಓದಿಸೇಬಾರ್ದು ಅಂತೇಳಿ ಸ್ವಲ್ಪ ಜನ ಇರ್ತಾರೆ ಸರ್. ಅವ್ರಿಗಂದ್ರೆ ಅವರು ಓದಿಸ್ಬೇಕಲ್ಲಪ್ಪ, ನಮ್ಮ ಮಕ್ಳು ಮುಂದೆ ಬರ್ಬೇಕಂತೇಳಿ ಹೆಣ್ಮಕ್ಳಿಗೆಲ್ಲ ಓದ್ಬೇಕಂತೇಳಿ ಸಿಟಿಗೆ ಕಳಿಸ್ಬಾರ್ದತ್ತಂದ್ರೂ ಎಷ್ಟೋ ಜನ ಕಳಿಸ್ಬೇಡ್ರಿ ಅಂದಿರ್ತಾರ. ಅಂದ್ರೂ ಯಾರೋ ಬೇರೆ ಮಾತು ಕೇಳಿ ನಮ್ಮ ಮಕ್ಳಿಗೆ ಯಾಕೆ ಹಿಂದೆ ಉಳಿಸ್ಬೇಕು, ನಾವು ಕಳಿಸ್ಬೇಕಲ್ಲ ಅಂತೇಳಿ ಇಂಥ ದೊಡ್ಡ ಸಿಟಿಗೆ ಕಳಿಸ್ಕಿಸಿಂದ್ರೆ ಓದ್ಲಿ ಅಂತ ಕಳಿಸಿರ್ತಾರ. ಅವರು ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ಆಸೆಗಳನ್ನ ನಾವು ಪೂರೈಸ್ಬೇಕಂತೇಳಿ ಎಷ್ಟು ಕಷ್ಟಪಟ್ಟು ಓದಿರ್ತಾರೆ ಸರ್. ಬಟ್ ಓದಿದೆಲ್ಲ ಹಾಳೈತಲ್ಲಪ್ಪ, ತಂದೆ ತಾಯಿಗೆ ಯಾಕೆ ಹೇಳ್ಬೇಕು, ಎಲ್ಲ ಕಷ್ಟ ಅಂತ ಹೇಳಿಕೆ ಅವ್ರಿಗೆಲ್ಲ ಲಾಸ್ಟ್ ಆಪ್ಷನ್ ಅದೇ ಸಾಯೋದು ಅಂತ ಹೇಳಿಕೆ ಸಾಯ್ತಾರೆ ಸರ್. ಅಂತಾರಲ್ಲ ತಂದೆ ತಾಯಿಗಳು ಓದಿಸೋದು ತಪ್ಪಪ್ಪ, ಎಷ್ಟು ಕಷ್ಟಪಟ್ಟು ಓದಿರ್ತಾರೆ ಮಕ್ಕಳು, ಅವರೆಲ್ಲ ಹಿಂಗೆ ನಾಳೆ ಹಿಂಗೆಲ್ಲ ಸಾಯ್ತಾರಲ್ಲ, ಓದ್ರೇನೆ ಸಾಯ್ತಾರೆ ಮಕ್ಕಳೆಲ್ಲ. ಹಿಂಗೆ ಲೀಕ್ ಮಾಡಿದ್ರೆ ಆಯ್ತು, ಎಕ್ಸಾಮ್ ಎಲ್ಲ ಲೀಕ್ ಮಾಡ್ತಾರೆ ಅಂತೆಲ್ಲ ಸಹನೆ ಮಾಡ್ಲಾರ ಬಿಟ್ಟು ಮಕ್ಕಳೆಲ್ಲ ಸಾಯ್ತಾರೆ ಬಿಡು. ಎದಕ್ಕೆ ಸುಮ್ಮನೆ ಓದಿಸೋದಪ್ಪ, ಇಂತೆಲ್ಲ ದೊಡ್ಡ ಸಿಟಿ ಕಳಿಸ್ಕಿಸಿದ್ರೆ ಹೆಣ್ಮಕ್ಳಿಗೆ ಕಳಿಸೋದು, ಅದ್ರಾಗ ಅವ್ರು ಓದ್ತಾರ, ಅಷ್ಟು ಕಷ್ಟಪಟ್ಟು ಓದಿದ್ಕು ಎಲ್ಲ ಎಕ್ಸಾಮ್ ಹಿಂಗೆ ಮಾಡ್ತಾರಲ್ಲ, ಅವರೆಲ್ಲ ಹಂಗೆ ಆಗ್ತದೆ ಬಿಡು, ಓದಿಸೋದೇ ಬೇಡ ಅಂತೇಳಿ ಅದೇ ತಂದೆ ತಾಯಿ ಮಕ್ಳು ಅವ್ರ ತಲೆಯಾಗ ಹಿಂಗೆ ಬಂದ್ಬಿಡ್ತಿದ್ರಿ, ಓದೋದೆಲ್ಲ ಬಿಡಿಸೇ ಬಿಡ್ತಾರ. ಅವ್ರ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ಎಷ್ಟೋ ಹೊಲ ಮನಿ ಒತ್ತಿ ಇಟ್ಟು ಓದಿಸ್ತಾರೆ, ತಪ್ಪು ಇದು. ಅಂದರೆ ಅವರನ್ನು ಮುಂದೆ ಓದಬೇಕು ಅಂತ ಎಷ್ಟೋ ಇಂಟ್ರೆಸ್ಟ್ ಇಟ್ಟು ಎಕ್ಸಾಮ್ ಬರೆದು ರಾತ್ರಿ ಬೆಳಗನ ಓದಿ ನಾಳೆ ಎಕ್ಸಾಮ್ ಓದಬೇಕು ಅಂತ ಎಷ್ಟೋ ಕಷ್ಟಪಟ್ಟು ಓದಿರ್ತಾರೆ. ಇಂಥ ಪೇಪರ್ ಲಿಂಕ್ ಆದರೆ ಅವ್ರೇನು ಮಾಡಬೇಕು? ಪ್ರೊಟೆಸ್ಟ್ ಮಾಡ್ತಾ ಇರೋದು ಸರಿನೋ ತಪ್ಪು ಹಾಗಾದ್ರೆ? ಸರಿ ಮಾಡಬೇಕು, ಯಾಕಂದ್ರೆ ಅವ್ರು ಎಷ್ಟೋ ಕಷ್ಟಪಟ್ಟು ಓದಿರ್ತಾರೆ.